ವೆಲ್ಕಮ್ ಟು ಡಿಸೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವ ಥರ ಈ ಥರ ಸೇಮ್ ಕ್ಯಾರೆಕ್ಟ್ರು ಫುಲ್ ಲೆಂತ್ ಡಿಸೈನ್ ಮಾಡಿ ಅದೇ ಸೇಮ್ ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿಯಿಂದ ಒಂದು ಪರ್ಸನ್ನು ಹಾರ್ಸ್ನ ರೈಡ್ ಮಾಡೋ ಥರ ಮಾಡೋಣ. ಸೊ ಅದನ್ನು ವೀಡಿಯೋ ಜನರೇಟ್ ಮಾಡೋದು. ಇದನ್ನು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಫ್ರೀ ಪಿಕ್ಕಿಗೆ ಹೋಗಿ ಸ್ಪೇಸಸ್ ಅಂತ ಇರುತ್ತೆ. ಸ್ಪೇಸಸ್ ಅಂತ ಹೋಗ್ಬಿಟ್ಟು ಸ್ಪೇಸಸಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಇದರಲ್ಲಿ ನ್ಯೂ ಸ್ಪೇಸ್ ಅಂತ ಕ್ಲಿಕ್ ಕೊಡಿ. ಇದು ಲೋಡ್ ಆಗಿ ಸತ್ನ ಈಗ ಇಮೇಜ್ ಮೀಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವ್ದು ಅಪ್ಲೋಡ್ ಮಾಡ್ತೀರ ಅಂದರೆ ಇದು ಇಮೇಜು ನಾನು ಆಲ್ರೆಡಿ ChatGPT-ಯಿಂದ ಒಂದು ಕ್ಯಾರೆಕ್ಟರ್ ಜನರೇಟ್ ಮಾಡಿದ್ದೆ. ಇದೇ ಫೇಸು ಥ್ರೂ ಔಟ್ ಆಲ್ ದ ವಿಡಿಯೋ ನಮ್ಗೆ ಬೇಕು ಅಂತ. ಸೊ ಆ್ಯಡ್ ಮೀಡಿಯಾ ಅಂತ ಕೊಡಿ. ಇದು ಅಪ್ಲೋಡ್ ಆಗಿ ಸತ್ನ ನೆಕ್ಸ್ಟು ಇಲ್ಲಿ ಇಮೇಜ್ ಜನ್ರೇಟರು. ಈ ಸೇಮ್ ಇಮೇಜ್ ಬಂದು ನನಗೆ ಆ ಥರ ಒಂದು ಕ್ಯಾರೆಕ್ಟ್ರು ಕ್ರಿಯೇಷನ್ ಪ್ರಾಂಪ್ಟ್ ಥರ ಬೇಕು. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಆಲ್ರೆಡಿ ನೋಡಿ ಒಂದು ಕ್ಯಾರೆಕ್ಟ್ರು ಫುಲ್ ಬಾಡಿದು ಒಂದು ಹೀರೋಯಿಕ್ ಸೇಮ್ ರೆಫರೆನ್ಸು ಸೇಮ್ ಹೀರೋಯಿಕ್ ಮೇಲ್ ಕ್ಯಾರೆಕ್ಟ್ರು ಅದು ಪೋಸ್ಟರ್ಸ್ ಫುಲ್ಲು ಬೇಕು. ಯಾವ ಥರ ಬೇಕು ಅನ್ನೋದು ಹೇರ್ ಸ್ಟೈಲ್ ಆಗಲಿ ಕ್ಲೋತು ಆ ಥರದ್ದೆಲ್ಲ ಇಲ್ಲಿ ಕಾಪಿ ಮಾಡ್ಕೊಂಬಿಟ್ಟು ಕಾಪಿ ಮಾಡಿರೋದನ್ನ ಇಲ್ಲಿ ಇಮೇಜ್ ಟು ಇಮೇಜ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಇಲ್ಲಿ ಡಿಸ್ಕ್ರೈಬ್ ಇಮೇಜ್ ಅಂತ ಇರುತ್ತೆ. ಪ್ರಾಂಪ್ಟ್ನ ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ಇಮೇಜ್ ಜನ್ರೇಷನಲ್ಲಿ ಆಟೋ ಮಾಡಲ್ಸ್ ಅಂತ ಇರುತ್ತೆ. ಇಲ್ಲಿ 9:16 ಆರ್ 16:9 16:9 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮಾಡಲ್ಸ್ ಇರುತ್ತೆ. ಆ ಮಾಡಲ್ಸಲ್ಲಿ ನಾನು ಸಿಡ್ರಮ್ 4 ಅಂತ ತಗೋತೀನಿ, ಯಾಕಂದರೆ ಅದು ಕ್ರೆಡಿಟ್ಸ್ ಕಮ್ಮಿ ಯೂಸ್ ಮಾಡುತ್ತೆ. ಬಟ್ ನಿಮಗೆ ಸೇಮು ಡೀಟೇಲಾಗಿ ಬೇಕು ಅಂದರೆ ನೀವು ಗೂಗಲ್ ನ್ಯಾನೋ ಬನಾನಾ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 50 ಕ್ರೆಡಿಟ್ಸ್. ಸೊ ಆ ಥರ ವರ್ಕ್ ಆಗುತ್ತೆ. 50 ಕ್ರೆಡಿಟ್ಸು ಇಲ್ಲ ನಾನು ಪ್ರೋ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 75 ಕ್ರೆಡಿಟ್ಸು ಆ ಥರ ಇಮೇಜ್ ಜನ್ರೇಷನ್ಸ್ಗೆ ಆಗುತ್ತೆ. ಸೊ ನಾನು ಈಗ ಗೂಗಲ್ ನ್ಯಾನೋ ಬನಾನಾ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು 1x ನಂಬರ್ ಆಫ್ ಜನ್ರೇಷನ್ ಎಷ್ಟು ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಜಸ್ಟ್ ನೀವು ಇಮೇಜ್ ಟು ಇಮೇಜ್ ಪ್ರಾಂಪ್ಟು. ಇಲ್ಲ ನಾನು ಈ ಪ್ರಾಂಪ್ಟ್ನ ಬಂದು ನಾನು ಸಪ್ರೇಟ್ ಟೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಇಲ್ಲಿ ಟೆಕ್ಸ್ಟ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಆ ಟೆಕ್ಸ್ಟ್ನ ತಗೊಂಡು ಇಲ್ಲಿ ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡ್ಕೊಬಿಟ್ರೆ ಈ ಕಂಟೆಂಟ್ನ ನೀವು ಅಲ್ಲಿ ಫಸ್ಟ್ ಆಫ್ ಆಲ್ ಈ ಥರ ಮಾಡ್ಬೋದು. ಇದು ಮಲ್ಟಿಪಲ್ ಬೇರೆ ಬೇರೆ ಡಿಸೈನ್ಸ್ ಒಂದೇ ಪ್ರಾಂಪ್ಟ್ನ ಬೇರೆ ಬೇರೆ ಕಡೆ ಯೂಸ್ ಮಾಡೋದ್ರಿಂದ ಅವಾಗ ಹೇಳ್ಕೊಡ್ತೀನಿ. ಫಸ್ಟ್ ಇಮೇಜ್ ಜನ್ರೇಷನ್. ಸೊ ಸಿನಿಮ್ಯಾಟಿಕ್ ಬಾಡಿ ಲೆದರು ಈ ಥರ ಔಟ್ಫಿಟ್ ಬೇಕು. ಇಲ್ಲಿ ಕ್ಲಿಕ್ ಆನ್ ರನ್ ಅಂತ ಇರುತ್ತೆ, ರನ್ ಕೊಡಿ. ಸೊ ಈಗ ಜನ್ರೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಜನ್ರೇಟ್ ಆಗಿರೋದನ್ನ ನಾನು ಬಂದು ಇದೇ ಸೇಮ್ ಇಮೇಜ್ನ ಬಂದು ನನಗೆ ವಿಡಿಯೋ ಜನ್ರೇಟರ್ ಕನೆಕ್ಟ್ ಆಗಬೇಕು. ವಿಡಿಯೋ ಜನ್ರೇಟರ್ಲ್ಲ ತಿರ್ಗಾ ಇನ್ನೊಂದು ಇಮೇಜ್ ಜನ್ರೇಟರು. ಓಕೆನಾ, ನೋಡಿ ಈಗ ಇದು ಬೇರೆ ಥರ ಚೇಂಜ್ ಆಗ್ತದೆ. ಫುಲ್ ಬಾಡಿ ಇದು ನ್ಯಾನೋ ಬನಾನಾ ಸೆಲೆಕ್ಟ್ ಆಗಿದೆ. ಇದು ಡಬಲ್ ಕ್ಲಿಕ್ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ. ಫೇಸ್ ಅದೇ ಥರ ಇರುತ್ತೆ ನೋಡಿ. ಸೊ ಅದೇ ಫೇಸು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಇಮೇಜ್ ಜನ್ರೇಟ್ ಇಮೇಜ್ನ ಮಾಡೆಲ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮತ್ತೆ ಈ ಕ್ಯಾರೆಕ್ಟರ್ದು ಇದೈತಲ್ಲ ಇಮೇಜ್ ಅದನ್ನು ರೆಫರೆನ್ಸ್ ಆಗಿ ತಗೊಂಡ್ರೆ ಸೊ ಇಲ್ಲಿ ಸಿಡ್ರಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅದನ್ನ ನಿಮ್ಮ ಇಷ್ಟ ಯಾವುದನ್ನು ಸೆಲೆಕ್ಟ್ ಮಾಡಿದ್ರು ಓಕೆ. ಸಿಡ್ರಮ್ ಸೆಲೆಕ್ಟ್ ಮಾಡಿಕೊಂಡು ನನಗೆ ಹಾರ್ಸಲ್ಲಿ ರೈಡ್ ಮಾಡೋ ಥರ ಬೇಕಿದೆ. ಓಕೆನಾ, ಹಾರ್ಸಲ್ಲಿ ರೈಡ್ ಮಾಡೋದಂದರೆ ಇಲ್ಲಿ ನಾನು ಪ್ರಾಂಪ್ಟ್ ಇಟ್ಟಿದ್ದೀನಿ, ಹಾರ್ಸ್ ರೈಡಿಂಗ್ ಕ್ಯಾರೆಕ್ಟರ್ ಸೇಮ್ ಕ್ಯಾರೆಕ್ಟರ್. ಸೊ ಇಲ್ಲಿ ಕ್ಲೋತ್ ಸಿಮ್ಯುಲೇಷನ್ಸು ಕ್ಲೋತ್ ಇದೆಲ್ಲ ಐತಲ್ಲ, ಸೊ ಹೆಂಗೆ ಔಟ್ಫಿಟ್ ಹೆಂಗಿರುತ್ತೋ ಅದು ಹಂಗೆ ಸೆಲೆಕ್ಟ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ನೋಡಿ. ಸೊ ಆಮೇಲೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ರೈಡಿಂಗ್ ದಿ ಪವರ್ಫುಲ್ ಹೌಸ್ ಏನೋ ಸಿಡ್ರಮ್ಮು, ಇಲ್ಲಿ 50 ಕ್ರೆಡಿಟ್ಸ್. ಸೊ ಸೇಮು ಔಟ್ಫಿಟ್ನೇ ಕ್ರಿಯೇಟ್ ಮಾಡಿದೆ. ಸೊ ಇದೇ ಥರ ಇನ್ನೊಂದು ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಇದು ನೋಡಿ, ಇದೊಂದು ಮಾಡಲ್ ಬಂದು ಸಿಡ್ರಮ್. ಒಂದೊಂದು ಮಾಡಲ್ಸ್ ಎಲ್ಲ ಒಂದೊಂದು ಡಿಫ್ರೆಂಟ್ ಬರುತ್ತೆ, ಬಟ್ ನೀವು ಯೂಸ್ ಮಾಡ್ಕೋಬೋದು ಆರಾಮಾಗಿ. ಸೊ ಈಗ ಇಮೇಜ್ ಜನ್ರೇಷನ್ ಮಾಡ್ತೀನಿ, ನೆಕ್ಸ್ಟ್ ಅದನ್ನು ವಿಡಿಯೋ ಜನ್ರೇಟ್ ಮಾಡ್ತೀನಿ. ಸೇಮ್ ಕ್ಯಾರೆಕ್ಟ್ರು ಇಲ್ಲಿ ಇಮೇಜ್ ಜನ್ರೇಟರ್ ಆಗುತ್ತೆ. ಇಲ್ಲಿ ನೋಡಿ. ಸೊ ಇದನ್ನ ಬಿಕಾಸ್ ನನಗೆ ಕ್ವಾಲಿಟಿ ಕಮ್ಮಿ ಬರುತ್ತಿರೋದು ಕಾರಣಕ್ಕೆ ಸಿಡ್ರಮು ಲೋ ಮಾಡಲ್, ನೀವು ಹೈ ಮಾಡಲ್ ಯೂಸ್ ಮಾಡಿದ್ರಿ ಅಂದ್ಕೊಳ್ಳಿ ಕ್ರೆಡಿಟ್ ಜಾಸ್ತಿ ತೆಗುತ್ತೆ. ನೀವು ಯಾವ್ದು ಬೇಕೋ GPT, ಫ್ಲಕ್ಸು, ಆಮೇಲೆ ರನ್ವೇ ML ಅದೆಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೈ ಕ್ವಾಲಿಟಿ ಸಿಗುತ್ತೆ.
ಇಲ್ಲಿ ಕೂಡ ನಿಮಗೆ ಇದು ಓಕೆನಾ. ಸೊ ನೆಕ್ಸ್ಟು ಏನಂದರೆ ಇಮೇಜ್ ಜನ್ರೇಟರ್ ಆದಮೇಲೆ ನೆಕ್ಸ್ಟು ವೀಡಿಯೋ ಕನ್ವರ್ಟ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ವೀಡಿಯೋ ಜನ್ರೇಟರ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಆ ವೀಡಿಯೋ ಜನ್ರೇಟರ್ನ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಜನ್ರೇಟ್ ಇಮೇಜ್ ಅಂತ ಇರೋದು ಮಾಡಿ, ಆ ಇಮೇಜ್ನ ಸ್ಟಾರ್ಟ್ ಇಮೇಜಿಗೆ ಕ್ಲಿಕ್ ಮಾಡಿ. ಈ ಇಮೇಜ್ನ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದರೆ 1 2.1. ನೀವು ಬೇರೆದು ಯೂಸ್ ಮಾಡಿದ್ರೆ ಕ್ಲಿಂಗ್ ಎ ಪಾಯಿಂಟ್ ಎಲ್ಲ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ. 480 720 ಪಿಕ್ಸೆಲು 480 ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. 80 ಗ್ರೇಡೆಡ್ಸ್ ಹೋಗುತ್ತೆ. ಈಗ 1K 720 ಬೇಕಂದರೆ ನಿಮಗೆ 160 ಕ್ರೆಡಿಟ್ಸ್ ಹೋಗುತ್ತೆ. ಸೊ ಐ ವಿಲ್ ಗೋ ಫಾರ್ ಲೋ ಮಾಡಲ್, ಲೋ ರೆಸೊಲ್ಯೂಷನ್ಗೆ ಹೋಗ್ತೀನಿ ನಾನು. ಸೊ ನೆಕ್ಸ್ಟು ಇಲ್ಲಿ ನನಗೆ ಅದು ಯಾವುದು ಅನಿಮೇಷನ್ಸು ಏನು ಬರಬೇಕು ಅನ್ನೋದನ್ನ ನಾನು ಬಂದು ವೀಡಿಯೋ ಅನಿಮೇಷನ್ ಪ್ರಾಡಕ್ಟ್ ಕಾಪಿ ಕೋಡ್ ಕೊಡಿ, ಇಲ್ಲಿ ಟೆಕ್ಸ್ಟ್ ಪೇಸ್ಟ್ ಮಾಡಿ 1 2 ಕ್ಲಿಕ್ ಕೊಡಿ ಅಷ್ಟೇ. ಸೊ ಇದೇ ಥರನೇ ನಾನು ಹಳೇದು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ. ಸಿ ಈ ಮಾಡಲ್ ಬಂದು ಸಿ ಡ್ರಮ್ ಸೆಲೆಕ್ಟ್ ಮಾಡಿರೋದು. ಸೊ ಇದು ಸಿ ಡ್ರಮ್ಮು ಈ ಮಾಡಲ್ ನೋಡಿ, ಇದು 1 2.2. ಈಗ ನನಗೆ ಈ ನೋಡೋ ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಕಟ್ಟರ್ ಥರ ಐತಲ್ಲ, ಅದನ್ನ ತಗೊಂಡು ಇಲ್ಲಿ ಕಟ್ ಮಾಡಿದ್ರೆ ಕಟ್ ಆಗುತ್ತೆ ನಿಮಗೆ. ಓಕೆನಾ. ಹಿಂಗೆ ಕಟ್ ಮಾಡಿಬಿಟ್ಟು ಹಿಂಗೆ ಕ್ಲಿಕ್ ಮಾಡಿದ್ರೆ ಕಟ್ ಆಗ್ಬಿಡುತ್ತೆ ಅದು. ಸೊ ಇದರಿಂದ ಇನ್ನೊಂದು ಬೇಡ ಅಂತ. ಸಿ ವಿಡಿಯೋ ಜನ್ರೇಟ್ ಆಯಿತಾ. ಸೊ ಈ ಥರನೇ. ಸೊ ಈ ಥರ ನೀವು ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿನ ಸೇಮ್ ಬೇರೆ ಬೇರೆ ಬೇಕಂದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸಿ ಇದನ್ನೇ ನಾನು ತಿರ್ಗಾ ಇನ್ನೊಂದು ಮಾಡಲ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ, ಬೇಡ ಇದು ಡಿಲೀಟೇ ಮಾಡ್ತೀನಿ ನೋಡಿ. ಡಿಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ ಇಮೇಜ್ ಜನ್ರೇಟರ್ಗೆ ಹೋಗಿ. ಸೊ ಇಲ್ಲಿರೋ ಇದನ್ನು ರೆಫರೆನ್ಸ್ ಇಮೇಜ್ ಆಗಿ ತಗೊಂಡು ಆ ರೆಫರೆನ್ಸ್ ಇಮೇಜ್ಗೆ ಸಿ ಡ್ರಮ್ ಅಂತ ತಗೊಂಡು 16:9 ಕ್ರಿಯೇಟ್ ಮಾಡಿ. ಸೊ ಇದರಲ್ಲಿ ನಾನು ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ ಬೇಕು ನನಗೆ, ಫುಲ್ ಕ್ಯಾರೆಕ್ಟರ್ ಪ್ರಾಂಪ್ಟು ಕಾಪಿ ಕೋಡು. ಸೊ ಇಲ್ಲಿ ಪೇಸ್ಟ್, ಇದ್ರಲ್ಲಿ ನೋಡಿ ಟೆಕ್ಸ್ಟ್ ಕೂಡ ಆ್ಯಡ್ ಮಾಡೋದು, ಕಾಪಿ ಪೇಸ್ಟ್ ಮಾಡಿದ್ರು ಬರುತ್ತೆ ಹಿಂಗೆ. ಬಟ್ ನನಗೆ ಸೊ ಪ್ರಾಂಪ್ಟ್ ಕನೆಕ್ಟೆಡ್ ಅಂತ ಬಂತಾ. ಸೊ ಈ ಕ್ಯಾರೆಕ್ಟರ್ ಹಂಗೆ ಇರಲಿ. ಸೊ ನನಗೆ ಈಗ ಸಿ ಡ್ರಮ್ 16.9 ಐತೆ, 16:9 ರೇಷಿಯೋ. ಆ ಸಿ ಡ್ರಮ್ 4. ಸೊ ಕ್ರೆಡಿಟ್ಸ್ ಬಂದು 50 ಕ್ರೆಡಿಟ್ಸ್ ಆಗುತ್ತೆ 1x. ಈಗ ನಿಮಗೆ ನಂಬರ್ ಆಫ್ ಜನ್ರೇಷನ್ ಎಷ್ಟು ಬೇಕು ಅಂತ ಕೇಳಿದ್ರೆ ಇಲ್ಲಿ ನಿಮಗೆ 50 ಕ್ರೆಡಿಟ್ಸು 30 ಕ್ರೆಡಿಟ್ಸ್ ಆ ಥರ ಜಂಪ್ ಆಗುತ್ತೆ. ಸೊ ಕ್ಲಿಕ್ ಕೊಡಿ. ಸೊ ಬೇಸ್ಡ್ ಆನ್ ದಿ ಮಾಡಲ್ಸು ನಿಮಗೆ ಕ್ಲೀನಾಗಿ ಬರುತ್ತೆ. ಓಕೆನಾ. ಇದು 1K ರೆಸೊಲ್ಯೂಷನ್ ಅದಿದೆ, ಅದಕ್ಕೆ ಇದು ನನಗನ್ನಿಸ್ದಾಗ ಇದೊಂದು ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಇದೆ ನೋಡಿ. ಬಟ್ ಸೇಮ್ ಕ್ಯಾರೆಕ್ಟರ್ ಅದು ಯೂಸ್ ಮಾಡಿರೋದು. ಸೊ ಎಲ್ಲ ಹಿಂಗೆ. ಸೊ ಆಮೇಲೆ ರನ್ನಿಂಗ್. ಸೊ ಇದರಲ್ಲಿ 1 2.1 ಒಂದು ಸ್ವಲ್ಪ ಫೇಸ್ ಚೇಂಜ್ ಆಗ್ತಿದೆ. ನೀವೇನಾದರೂ ಬೇರೆ ಮಾಡಲಲ್ಲಿ ಮಿನಿಮಿಕ್ಸು ಓಪನ್ AI ಸೋರಾ 2 ರನ್ವೇ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ 1 2.2 ಕಮ್ಮಿ ಕ್ರೆಡಿಟ್ಸ್ ಇದರಲ್ಲಿ. ಸೊ ಅದಕ್ಕೋಸ್ಕರ ಅದನ್ನು ಚೂಸ್ ಮಾಡಿರೋದು. ಬಟ್ ನಿಮ್ಗೆ ಯಾವ್ದು ಬೇಕು ಇದು ನೋಡಿ, ಇದು ನೋಡಿ. ಈಗ ಇದು ನೋಡಿ 2K ರೆಸೊಲ್ಯೂಷನು. ಸಿ ಡ್ರಮ್ಮು 2K ರೆಸೊಲ್ಯೂಷನ್ ಕೊಟ್ಟಿದೆ. ಬಟ್ ಗೂಗಲ್ ನಾನು ಏನು ಮಾಡಿದ್ದೆ, ನಾವು ಇದನ್ನ ಅಪ್ಸ್ಕೇಲ್ ಮಾಡಬೇಕಿತ್ತು. ಸೊ ಅದಕ್ಕೆ 50 ಕ್ರೆಡಿಟ್ಸ್ ತಗೊಂಡಿರುತ್ತೆ. ಸೊ ನೆಕ್ಸ್ಟು ಇಮೇಜ್ ನೋಡಬೇಕಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಪ್ರಿವ್ಯೂ ಸಿಗುತ್ತೆ. ಓಕೆನಾ. ಸೊ ಇದೇ ಥರನೇ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಇಮೇಜ್ ಜನ್ರೇಷನ್. ನನಗೆ ಈ ಇಮೇಜ್ ಬಂದು ನನಗೆ ಔಟ್ಫಿಟ್ ಇದು. ಓಕೆನಾ. ಆಮೇಲೆ ಫೇಸ್ ಇದೆಯಲ್ಲ, ಫೇಸು ನನಗೆ ಇದೇ ಬೇಕು. ಸೊ 2 ಫೇಸು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಫುಲ್ ಕ್ಯಾರೆಕ್ಟರ್ ಪ್ರಾಂಪ್ಟು ಮಾಡಿ ಹಾರ್ಸ್ ರೈಡಿಂಗ್ ಫೈನಲ್ ಶಾಟ್. ಓಕೆನಾ. ಇದು ರೈಡಿಂಗ್ ಶಾಟ್, ಇದು ನನಗೆ ಇಮೇಜ್ ಜನ್ರೇಷನ್ ಶಾಟ್ ಬೇಕು. ಸೊ ಫೇಸ್ ಇಮೇಜ್ ಪ್ರಾಂಪ್ಟು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ನಾನು ಅನಿಮೇಷನ್ ಪ್ರಾಂಪ್ಟ್ ಕೊಟ್ಟಿರೋದು. ಸೊ ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಕೊಡಿ. ಹೀರೋ ಮೇಲ್ ಕ್ಯಾರೆಕ್ಟರ್ ರೈಡಿಂಗ್ ಅ ಪವರ್ಫುಲ್ ಹಾರ್ಸ್. ಓಕೆನಾ. ಇದು ಸಿ ಡ್ರಮ್ 4 16. ಸೊ 50 ಕ್ರೆಡಿಟ್ಸ್. ಈಗ ಏನು ಮಾಡಬೇಕಂದ್ರೆ ನೋಡಿ, ಇದ್ರದ್ದು ಔಟ್ಫಿಟ್ಟು ಮತ್ತು ಇದು ಲೆಂತ್ ಕ್ಲಿಕ್ ಕೊಡಬೇಕು. ಅದ್ರ ಜೊತೆಗೆ ಈ ಆರನ್ನು ತಗೊಂಡು ಇಲ್ಲಿ ಕ್ಲೀನ್ ಕನೆಕ್ಟ್ ಮಾಡಿದ್ರೆ ರೆಫರೆನ್ಸು ಫೇಸು ಮತ್ತು 2 ಫೇಸ್ ರೆಫರೆನ್ಸು ಮತ್ತು ಬಾಡಿ
ಬಟ್ಟೆ ಸೂಟ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಕ್ಲಿಕ್ ಕೊಡಿ. ಇಲ್ಲಾರು ಕೊಡ್ಬೋದು, ನೀವು ಇಲ್ಲಾರು ಕೊಡ್ಬೋದು, ಸರಿನಾ? ಇಲ್ಲಾರು ಕೊಡ್ಬೋದು. ಸೊ ನೆಕ್ಸ್ಟ್, ಸೊ ಓವರಾಲ್ ನೀವು ಯಾವುದೇ ಡಿಫ್ರೆಂಟ್ ಮಾಡಲ್ನ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿ ನಿಮಗೆ ಇಮೇಜ್ ಜನ್ರೇಷನ್ನು ಡಿಫ್ರೆಂಟಾಗಿ ಬರುತ್ತೆ. ಇದು ಗೂಗಲ್ ನ್ಯಾನೋ ಬನಾನೋ ಮಾಡಿದ್ಮೇಲೆ, ಬಟ್ ಇದು ಒಂದು ಕಮ್ಮಿ ರೆಸಲ್ಯೂಷನ್ ಕೊಟ್ಟಿದೆ. ಇದಕ್ಕೆ ಏನು ಮಾಡಬೇಕಂದ್ರೆ ನೀವು ನೆಕ್ಸ್ಟ್ ನೋಡಲ್ಲಿ ಅಪ್ಸ್ಕೇಲ್ ಮಾಡಬೇಕು. ಆಮೇಲೆ ನೀವು ಬಂದು ಇಮೇಜ್ ಜನರೇಟರ್ ನೆಕ್ಸ್ಟ್ ತೆಗಿಬೇಕು. ಸೊ ಅದರಲ್ಲಿ ನೆಕ್ಸ್ಟ್ ನಾನು ಏನೇನು ಕ್ರಿಯೇಟ್ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ ನಿಮಗೆ. ನಾನು ಸಿಂಗಲ್ ಇಮೇಜ್ ಪ್ರಾಂಪ್ಟ್ನ ತಗೊಂಡು ಅಡ್ವರ್ಟೈಸ್ಮೆಂಟ್ನ ಕ್ರಿಯೇಟ್ ಮಾಡ್ಕೊತೀನಿ ಈಸಿಯಾಗಿ. ಇದು ನೋಡಿ, ಇಮೇಜ್, ಸೆಕೆಂಡ್ ಇಮೇಜ್, ಆಮೇಲೆ ಇದೊಂದು ಇಮೇಜ್, ಓಕೆನಾ? ಸೊ ಇದರಲ್ಲಿ ಇದು ನೋಡಿ, ವಿಡಿಯೋ ಜನರೇಟ್ ಮಾಡಿ. ಸೊ ಈ ಥರನೇ ಇದೊಂದು ಇಮೇಜ್. ಇದು ಪ್ರಾಡಕ್ಟ್ ಅನಿಮೇಷನ್ಸ್ ಮಾಡ್ತೀವಲ್ಲ, ಪ್ರಾಡಕ್ಟ್, ಸೊ ಅದಕ್ಕೆ ಯೂಸ್ ಮಾಡ್ಬೋದು ನಾವು. ಪ್ರಾಡಕ್ಟ್ ಫೋಟೋಶೂಟ್ಗೆ ಬೇಕಂದರೆ ಇದನ್ನು ಯೂಸ್ ಮಾಡ್ಬೋದು. ಒಂದು ಸಿಂಗಲ್ ಪ್ರಾಡಕ್ಟ್ನ ತಗೊಂಡು ಮಲ್ಟಿಪಲ್ ಆ್ಯಂಗಲ್ಲು, ಮಲ್ಟಿಪಲ್ ಇದು ಕ್ರಿಯೇಟ್ ಮಾಡ್ಬೋದು. ಇದು ನೋಡಿ, ಮಲ್ಟಿಪಲ್ ಅನಿಮೇಷನ್ಸು. ಇದರಲ್ಲಿ ನೋಡಿ GPT-4 ಮಿನಿ ಎಲ್ಲ ಯೂಸ್ ಮಾಡಿದ್ದೀನಿ. ಸೊ ಈ ಥರ ನೀವು ಕ್ರಿಯೇಟ್ ಮಾಡ್ಬೋದು. ಬಟ್ ಇದು ಪ್ರಾಂಪ್ಟ್ ಜಾಸ್ತಿ, ಕ್ರೆಡಿಟ್ಸ್ ಜಾಸ್ತಿ ತಗೊಳುತ್ತೆ. ಸಿ, ಇಟ್ಸ್ ಅ ಡಿಫ್ರೆಂಟ್ ಆ್ಯಂಗಲ್. ಒಂದೊಂದು ಔಟ್ಪುಟ್ ಒಂದೊಂದು ಥರ ಕೊಡುತ್ತೆ. ಬಟ್ ಫೇಸ್ ನೋಡಿ ಕರೆಕ್ಟಾಗಿದೆ. ಇದು ನೋಡಿ ಈಗ, ಓಕೆನಾ? ಸೊ ಯಾವತ್ತೂ ಏನಿದ್ರು ನಾನು ಅಪ್ಸ್ಕೇಲ್ ಮಾಡಿರಲಿಲ್ಲ, ಮರ್ತೋದೆ. ಸೊ ಬಟ್ ನೀವು ಅಪ್ಸ್ಕೇಲ್ ಮಾಡೋದಿದ್ರೆ ಇದು ಮಾಡ್ಬೋದು ಆರಾಮಾಗಿ. ಸೊ ಇದನ್ನು ನಾನೀಗ ಜನ್ರೇಟ್ ಮಾಡ್ಬೋದು. ವಿಡಿಯೋ ಜನರೇಟರ್ ಕ್ಲಿಕ್ ಕೊಟ್ಟೆ. ಇಲ್ಲರಿರೋ ಇಮೇಜ್ನ ಸ್ಟಾರ್ಟ್ ಇಮೇಜು, ಫ್ರೇಮ್ ಇಮೇಜ್ ಬರುತ್ತೆ. ಸೊ ಇಲ್ಲಿ ಟೆಕ್ಸ್ಟ್ ನೀವು ಎಕ್ಸ್ಟ್ರಾ ಟೆಕ್ಸ್ಟ್ ಆ್ಯಡ್ ಮಾಡಿ, ಇಲ್ಲ ನಾನು ಇಲ್ಲೇ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ, ಟೆನ್ಷನ್ ಇಲ್ಲ. 1 2.2 1x 580 ಪಿಕ್ಸೆಲ್ಲು. ಸೊ ಹಾರ್ಸ್ ರೈಡಿಂಗ್ ನೋಡ್ಕೊಳ್ಳಿ ಈಗ. ಸೊ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ರನ್ ಕೊಡಿ. 1x, ಇದು 1x ನಂಬರ್ ಆಫ್ ಜನ್ರೇಷನ್ ಎಷ್ಟು ಬೇಕು ಅನ್ನೋದು. ಇಲ್ಲಿ ಆಟೋ ಅಂತ ಇರುತ್ತೆ, ಬಟ್ ಬೇರೆ ಮಾಡಲ್ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ 16:9 ಬೇಕಾ, ಯಾವ್ದು ರೇಷಿಯೋ ಬೇಕು. ಬಟ್ ಇಮೇಜ್ನೇ ಇದು 16:9 ತಗೊಳ್ಳೋದು. ಸೊ 80 ಕ್ರೆಡಿಟ್ಸ್ ಹೊಂಟೋಗುತ್ತೆ. ಸೊ ಇದು ಜನ್ರೇಟ್ ಆಗಿ, ಸೊ ಇದು ಹಂಗೇನೆ ಕ್ರಿಯೇಟ್ ಮಾಡಿರೋದು ನೋಡಿ. 1.2.2 ಇದು ಕ್ವಾಲಿಟಿ ನೋಡಿ ಏನಿದೆ. ಇದು ಟ್ಯೂಟೋರಿಯಲ್ ಬೇಕು ಅಂದರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ನೆಕ್ಸ್ಟ್ ಕಮೆಂಟ್ ಮಾಡಿ, ಈ ಟ್ಯೂಟೋರಿಯಲ್ ಬೇಕು, ಪ್ರಾಡಕ್ಟ್ ಅನಿಮೇಷನ್ ಟ್ಯೂಟೋರಿಯಲ್ ಬೇಕು ಅಂದರೆ ನಾನು ಮಾಡ್ಕೊಡ್ತೀನಿ ನಿಮಗೆ. ಸೊ ಹೀಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಡಿಸೈನ್ ಕನ್ನಡ ಯೂಟ್ಯೂಬ್ ಚಾನಲ್.